ಕೈನಲ್ಲಿ ಗರಿಗೆದರಿದ ನಾಯಕತ್ವ ಬದಲಾವಣೆ ಫೈಟ್. ಇನ್ನು ಖರ್ಗೆ ದೆಹಲಿಗೆ ತೆರಳುವ ಮುನ್ನ ಡಿಸಿಎಂ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಏರ್ಪೋರ್ಟ್ ವರೆಗೂ ಕೂಡ ಖರ್ಗೆ ಜೊತೆಗೆ ಬಂದಿದ್ದಾರಂತೆ ಡಿಕೆ ಶಿವಕುಮಾರ್. ಕಳೆದ 3-4 ದಿನಗಳಿಂದ ಸೈಲೆಂಟ್ ಆಗಿದ್ದ ಡಿಕೆ ಶಿವಕುಮಾರ್ ಇದೀಗ ಏರ್ಪೋರ್ಟ್ ವರೆಗೂ ಕೂಡ ಖರ್ಗೆ ಜೊತೆಗೆ ಬಂದಿದ್ದಾರೆ, ಮಾತುಕತೆ ಆಡಿದ್ದಾರೆ. ದಿಢೀರ್ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ್ದಾರೆ ಡಿಕೆಶಿ. 2 ಡೇಸ್ ಬ್ಯಾಕ್ ಕೂಡ ಭೇಟಿ ಮಾಡಿದ್ರು. ಮಧ್ಯರಾತ್ರಿ ಏರ್ಪೋರ್ಟ್ ವರೆಗೂ ಕೂಡ ಒಂದೇ ಕಾರ್ನಲ್ಲಿ ಇಬ್ರು ಕೂಡ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅಧಿಕಾರ ಹಂಚಿಕೆ ಬಗ್ಗೆ ಖರ್ಗೆ ಮತ್ತೆ ಡಿಕೆಶಿ ಮಾತುಕತೆ ಏನಾದರೂ ಆಡಿದ್ದಾರಾ? ಆಗಿದ್ರೆ ರಾಹುಲ್ ಸೋನಿಯಾ ಬಳಿ ಚರ್ಚೆ ನಡೆಸುವಂತೆ ಮನವಿ ಏನಾದರೂ ಮಾಡಿದ್ರಾ ಡಿಕೆಶಿ? ಇವತ್ತು ಸಂಜೆ ಕೆಸಿವಿ ಜೊತೆಗೂ ಕೂಡ ಡಿಕೆಶಿ ಸಮಾಲೋಚನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಹಿಂದೆ ಅಂದರೆ ಡಿಕೆಶಿ ಮನೆಯಲ್ಲಿ ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ಜೇನುಕಲ ಸಿದ್ದೇಶ್ವರ ಪೂಜೆನ ಮಾಡಲಾಯಿತು. ಸೊ ಆ ಒಂದು ಸಂದರ್ಭದಲ್ಲಿ ಅವತ್ತೇ ಖರ್ಗೆ ಅವರ ಮನೆಗೆ ಹೋಗಿ ಭೇಟಿಯನ್ನು ಕೂಡ ಮಾಡಿದ್ರು. ಇದೀಗ ಮತ್ತೆ ಅಂದರೆ ಏರ್ಪೋರ್ಟ್ಗೆ ತೆರಳುವಂತಹ ಸಂದರ್ಭದಲ್ಲಿ ಒಂದೇ ಕಾರ್ನಲ್ಲಿ ಡಿಕೆಶಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಗೊತ್ತಿಲ್ಲ ಏನಾದರೂ ಮನವಿಯನ್ನು ಮಾಡಿಕೊಂಡ್ರಾ, ಏನು ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಿಬಿಟ್ಟು. ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಆಗಿರುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಮನವಿಯನ್ನ ಮಾಡಿ ರಾಹುಲ್ ಗಾಂಧಿ ಹತ್ರ ಅಂತ ಹೇಳಿಬಿಟ್ಟು ಕೇಳಿರಬಹುದು, ಆ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಾಳೆ ದೆಹಲಿಗೆ ತೆರಳಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ಬುಲಾವ್ ನೀಡಿದ್ರು, ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಜೊತೆ ಸುರ್ಜೇವಾಲಾ ಸಭೆ ನಡೆಸುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ದೆಹಲಿ ಬೆಳವಣಿಗೆ ಆಧರಿಸಿ ಡಿಕೆಶಿಯಿಂದ ಕಾರ್ಯತಂತ್ರ ಏನಾದರೂ ರೂಪಿಸಲಾಗುತ್ತಾ ಗೊತ್ತಿಲ್ಲ, ಕಾದು ನೋಡಬೇಕು. ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಮೂಲಕ ಒತ್ತಡ ಏನಾದರೂ ಹೇರ್ತಾರಾ ಗೊತ್ತಿಲ್ಲ. ಒತ್ತಡ ಹೇರುವ ತಂತ್ರ ಮಾಡ್ತಾರಾ ಡಿಕೆ ಶಿವಕುಮಾರ್? ನಾಳೆ ದೆಹಲಿಗೆ ಹೋಗೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾದಂತಹ ಹೈಕಮಾಂಡ್ ಬುಲಾವ್ ಕೊಡದೇ ಇದ್ರೂ ಕೂಡ ಈ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಿದ್ದಾರೆ. ನಾಳೆ ದೆಹಲಿ ದಂಡಯಾತ್ರೆಗೆ ಸಜ್ಜಾಗಿರುವಂಥದ್ದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಜೊತೆಗೆ ಸುರ್ಜೇವಾಲಾ ಇವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ದೆಹಲಿ ಬೆಳವಣಿಗೆ ಆಧರಿಸಿ ಡಿಕೆಶಿಯಿಂದ ಕಾರ್ಯತಂತ್ರ ಏನಾದರೂ ರೂಪಿಸಲಾಗತ್ತಾ? ಕಾದು ನೋಡಬೇಕು. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಫೈನಲಿ ಈ ಒಂದು ಪವರ್ ಫೈಟ್ ಅನ್ನುವಂಥದ್ದು. ಸೊ ನಾಳೆ ನಡೆಯುವಂತಹ ಸಭೆ ಯಾವೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ, ಏನೆಲ್ಲ ವಿಚಾರಗಳು ಹೊರಬೀಳುತ್ತೆ, ಕಾದು ನೋಡಬೇಕಾಗಿದೆ. ದೆಹಲಿಗೆ ತೆರಳಲಿದ್ದಾರೆ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾವುದೇ ರೀತಿಯಾದಂತಹ ಬುಲಾವ್ ಕೊಡದೇ ಇದ್ರೂ, ಹೈಕಮಾಂಡ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಸೂಚನೆ ಇಲ್ಲದೇ ಇದ್ರೂ ಕೂಡ ತೆರಳಲಿದ್ದಾರೆ. ಖರ್ಗೆ ಅವರ ಜೊತೆಗೆ ಏರ್ಪೋರ್ಟ್ವರೆಗೂ ಕೂಡ ಕಾರಲ್ಲಿ ಮಾತನಾಡ್ತಾನೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಭೇಟಿ ಮಾಡಿದ್ದಾರೆ ಖರ್ಗೆ ಅವರನ್ನ. ಮನವಿ ಏನಾದರೂ ಮಾಡ್ಕೊಂಡಿದ್ದಾರಾ ಗೊತ್ತಿಲ್ಲ, ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಫೈನಲಿ ನಾಳೆ ಫೈನಲ್ ಡಿಸಿಷನ್ ಹೊರಬೀಳುವಂತಹ ಸಾಧ್ಯತೆಗಳಿದೆ. ಹೈಕಮಾಂಡ್ ನಿರ್ಧಾರ ಏನಿರುತ್ತೆ ಕುತೂಹಲಕಾರಿಯಾಗಿದ್ದಾರೆ. ಎಲ್ಲರೂ ಕೂಡ ಎಕ್ಸೈಟ್ಮೆಂಟ್. ಇನ್ನೊಂದು ಕಡೆ ಇದ್ರೆ ಗೊಂದಲಗಳಿದೆ. ಅವರದೇ ಆದ ಪಕ್ಷದಲ್ಲಿ ಗುಂಪುಗಾರಿಕೆ ಇಲ್ಲ ಅಂತ ಒಬ್ರು ಹೇಳಿದ್ರೆ, ಇಲ್ಲಿ ನೋಡಿದ್ರೆ ಪವರ್ ಫೈಟ್ ಅನ್ನುವಂಥದ್ದು ನೇರವಾಗಿ ಮಾಡಲಾಗ್ತಾ ಇದೆ, ಎದ್ದು ಕಾಣಿಸ್ತಾ ಇದೆ ಕೂಡ. ರಾಹುಲ್ ಗಾಂಧಿ ಭೇಟಿಯಾಗಿದ್ದಾರೆ ಪ್ರಿಯಾಂಕ್ ಖರ್ಗೆ. ಈಗ ಸೋನಿಯಾ ಗಾಂಧಿ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ. ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ್ದಾರೆ. ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಸಮಾಲೋಚನೆಯನ್ನು ನಡೆಸಲಾಗುತ್ತೆ. ರಾಜಕೀಯ ಗೊಂದಲಗಳ ಬಗ್ಗೆ 1-to-1 ಸಭೆ ಆಯೋಜನೆಗೊಂಡಿರುವಂಥದ್ದು. ಆರ್ಎಸ್ಎಸ್ ನಿರ್ಬಂಧ, ವೋಟ್ ಚೋರಿ ಸಂಬಂಧ ಚರ್ಚೆ ನಡೆಸುವಂತಹ ಸಾಧ್ಯತೆಗಳಿದೆ. ಗೊಂದಲಗಳ ಬಗ್ಗೆ ಪ್ರಿಯಾಂಕ್ ಖರ್ಗೆಯಿಂದ ಮಾಹಿತಿ ಕೂಡ ಹೊರಬೀಳುವಂಥದ್ದು. ಸೊ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ ಫೈನಲಿ ಪ್ರಿಯಾಂಕ್ ಖರ್ಗೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನ ಆಡ್ತಾ ಇರುವಂಥದ್ದು. ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಸಮಾಲೋಚನೆಯನ್ನು ನಡೆಸಲಾಗುತ್ತೆ. ಈಗಿರುವಂತಹ ರಾಜಕೀಯ ಗೊಂದಲಗಳು 1-to-1 ಸಭೆ ಮಾಡಲಾಗುತ್ತೆ. ಆರ್ಎಸ್ಎಸ್ ನಿರ್ಬಂಧ ಆಗಿರ್ಬೋದು, ವೋಟ್ ಚೋರಿ ಸಂಬಂಧ ಚರ್ಚೆ ಕೂಡ ಆಗುವಂಥದ್ದು. ಸೊ ಫೈನಲಿ ಖರ್ಗೆ ಅವರು ಭೇಟಿ ಮಾಡಿರುವಂಥದ್ದು ರಾಹುಲ್ ಗಾಂಧಿ ಅವರನ್ನ. ಸೊ ಯಾವೆಲ್ಲ ಮಹತ್ತರ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದು ಈಗ ಆಲ್ರೆಡಿ ಪ್ಲಾನಿಂಗ್ ಆಗಿದೆ. 1-to-1 ಸಭೆ ನಡೆಸಲಾಗುತ್ತೆ. ಈಗ ರಾಜಕೀಯದಲ್ಲಿ ನಡೀತಾ ಇರುವಂತಹ ಗೊಂದಲದ ವಿಚಾರಗಳ ಬಗ್ಗೆ 1-to-1 ಸಭೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು.